ದಿನಾಂಕ 24ರಂದು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಂ ರಾಮಪ್ಪ ಅವರು ನಗರಕ್ಕೆ ಆಗಮಿಸಿದಾಗ ಅವರಿಗೆ ಶಶಿಕಲಾ ಭೀಮರಾಯ ಹಾಗೂ ಸಮಾಜದ ನೇತೃತ್ವದಲ್ಲಿ ವತಿಯಿಂದ ಅವರಿಗೆ ಭವ್ಯವಾಗಿ ಸ್ವಾಗತಿಸಲಾಯಿತು. ಶ್ರೀ ದತ್ತಾತ್ರೇಯ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ತೆಗೆದುಕೊಂಡು ತಿರುಗಿ ಯೂನಿವರ್ಸಿಟಿಗೆ ಆಗಮಿಸಿದರು. ನಂತರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಅವರು ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು. ನಂತರ ಶ್ರೀ ಸಿದ್ದರಾಮೇಶ್ವರ ಸರ್ಕಲ್ಗೆ ಹೋಗಿ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು. ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅವರನ್ನು ಹಾಗೂ ಮಹಿಳಾ ಕಾಂಗ್ರೆಸ್ ವತಿಯಿಂದ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜದವರು ಕಾಂಗ್ರೆಸ್ ಜೊತೆಯಲ್ಲಿ ಇರಬೇಕು. ಯಾಕೆಂದರೆ ಪಂಚ ಗ್ಯಾರಂಟಿ ಅನುಷ್ಠಾನ ಬಿಡುಗಡೆ ಮಾಡಿದಂತ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನಮ್ಮ ಸಮಾಜದ ಮೇಲೆ ಹೆಚ್ಚಿನ ಕಾಳಜಿ ಉಳ್ಳವಂತವರು ಹಾಗೂ ಅದರ ಜೊತೆಯಲ್ಲಿ ನಿಗಮದ ಒಂದು ಗ್ಯಾರಂಟಿ ಅಂತ ಹೇಳುತ್ತಾ ಕಾಂಗ್ರೆಸ್ ಕಚೇರಿಯಲ್ಲಿ ಅವರು ಹೇಳಿದರು. ಮಧ್ಯಾಹ್ನ ರಂಗಮಂದಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲಾ ಅಧಿಕಾರಿಗಳ ಜೊತೆಗೆ ಸಮಾಜದ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಕಾಳಜಿ ವಹಿಸಬೇಕು, ನಮ್ಮ ಬಡ ಸಮಾಜ ಯಾವುದು ಸೌಲಭ್ಯ ಕುರಿತು ಚರ್ಚಿಸಿದರು. ಈ ಸಂದರ್ಭದಲ್ಲಿ ನಿಗಮದ ವ್ಯವಸ್ಥಾಪಕರು ಮಾತನಾಡಿ, ಗುಡ್ಡದಲ್ಲಿ ಕಲ್ಲು ಹೊಡೆಯುವಂತ ಬೋವಿ ಒಡ್ಡಾರ ಸಮಾಜದ ಅವರಿಗೂ ತಾವು ತೊಂದರೆ ಕೊಡಬಾರದು, ನಮ್ಮ ವ್ಯಕ್ತಿಯನ್ನು ನಮ್ಮನ್ನು ಬಿಟ್ಟು ಕೊಡಬೇಕು ಅಂತ ನಮ್ಮ ರಾಜ್ಯ ನಿಗಮದ ಅಧ್ಯಕ್ಷರಾದ ರಾಮಪ್ಪ ಅವರು ಭಾಷಣದಲ್ಲಿ ಮಾತನಾಡಿದರು. ಬೋವಿ ನಿಗಮದ ಸವಲತ್ತುಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಕಡು ಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಮ್ಮ ರಾಯಚೂರು ನಿಗಮದ ವ್ಯವಸ್ಥಾಪಕರಾದ ರವಿ ಅವರಿಗೆ ಹೇಳಿದರು. ನಮ್ಮ ಸಮಾಜದವರು ಯಾರೇ ಬರಲಿ ಅವರನ್ನು ಸರಿಯಾಗಿ ಮಾಹಿತಿಯನ್ನು ಕೊಟ್ಟು ಸೌಲಭ್ಯ ಏನಿದೆ ನಿಗಮಕ್ಕೆ ಅವೆಲ್ಲ ಮಾಹಿತಿ ನಮ್ಮ ಬೋವಿ ಒಡ್ಡಾರ ಸಮಾಜದವರಿಗೆ ಹೇಳಬೇಕು. ತಪ್ಪದೆ ಅರ್ಜಿಯನ್ನು ಸಮಾಜದವರು ಆನ್ಲೈನ್ ನಲ್ಲಿ ಹಾಕಿದಾಗ ಮಾತ್ರ ನಿಮಗೆ ಸವಲತ್ತು ಸಿಗುತ್ತದೆ. ನಾನು ಈಗಾಗಲೇ 4 ತಿಂಗಳಿನಿಂದ ನಿಗಮದ ಅಧ್ಯಕ್ಷರನ್ನಾಗಿ ನನ್ನನ್ನು ಕಾಂಗ್ರೆಸ್ ಪಕ್ಷದವರು ಗುರುತಿಸಿ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಗಾಣದಳ ಪ್ರಾಣದೇವರು ಪಂಚಮುಖಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಆಶೀರ್ವಾದ ತೆಗೆದುಕೊಂಡರು. ಗಾಣದಳ್ನಲ್ಲಿ ನಮ್ಮ ಶ್ರೀ ಸಿದ್ದರಾಮಯ್ಯ ಮಾಡಿ ಅಲ್ಲಿ ನೂರಾರು ಬೋವಿ ಸಮಾಜದವರು ಒಂದು ಚಿಕ್ಕ ಸಭೆಯನ್ನು ನಡೆಸಿಕೊಟ್ಟರು. ಶಿಕ್ಷಣ ಪಡೆದಾಗ ಮಾತ್ರ ನಾವು ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ. ಶಿಕ್ಷಣದಿಂದ ಮಾತ್ರ ಅಲ್ಲ, ಸ್ಥಾನಮಾನಗಳು ಲಭ್ಯವಾಗಿದ್ದು ಬೋವಿ ಸಮುದಾಯದ ಪ್ರತಿಯೊಬ್ಬರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದರು. ರಾಮನಗರ ಕ್ಯಾಂಪ್ ಬೋವಿ ಒಡ್ಡಾರ ಬಡಾವಣೆಗೆ ಭೇಟಿ ನೀಡಿದರು. ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿ ಸನ್ನಿಧಿಗೆ ಹೋಗಿ ಅಲ್ಲಿ ಗುರು ರಾಘವೇಂದ್ರ ಆಶೀರ್ವಾದವನ್ನು ತೆಗೆದುಕೊಂಡು ಬಳ್ಳಾರಿಗೆ ಹೊರಟರು. ಅವರ ಜೊತೆಯಲ್ಲಿ ನೂರಾರು ಸಾವಿರಾರು ಬೋವಿ ಒಡ್ಡಾರ ಸಮಾಜದವರು, ಯುವಕರು, ಮಹಿಳೆಯರು, ಮುದ್ದು ಮಕ್ಕಳು, ಹಿರಿಯರು, ಕಿರಿಯರು ಹಾಗೂ ಎಲ್ಲಾ ಜಾತಿ ಜನಾಂಗದವರು ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಕಾಂಗ್ರೆಸ್ ಪಾರ್ಟಿ ಕಚೇರಿಯಲ್ಲಿ ಸನ್ಮಾನಿಸಿದಂತ ರಾಯಚೂರು ಸಿಟಿ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀನಿವಾಸ್ ರೆಡ್ಡಿ ಮತ್ತು ಶಾಲಂ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹಾಗೂ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಶ್ರೀದೇವಿ ಆರ್ ನಾಯಕ್, ನಿರ್ಮಲಾ ಬೆಣ್ಣೆ, ಶಶಿಕಲಾ ಭೀಮರಾಯ, ಸುರೇಖಾ ಕಾಸಿಂಬಿ ಇನ್ನು ಅನೇಕ ಮಹಿಳೆಯರು ಸನ್ಮಾನಿಸಿದರು. ಸಮಾಜದ ಜಿಲ್ಲಾಧ್ಯಕ್ಷರಾದ ನಾರಾಯಣಸ್ವಾಮಿ, ಶಶಿಕಲಾ ಭೀಮರಾಯ, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಹಾಗೂ ಬೋವಿ ಒಡ್ಡಾರ ಸಮಾಜದ ಜಿಲ್ಲಾ ಮಹಿಳಾ ಅಧ್ಯಕ್ಷರು, ಕಾಂಗ್ರೆಸ್ಸಿನ ರಾಜ್ಯ ಮುಖಂಡರು, ಮಹಿಳಾ ಚಿತ್ರದುರ್ಗ ಬೋವಿ ಸಮಾಜದ ಜಿಲ್ಲಾ ಅಧ್ಯಕ್ಷರು ವಿಎಸ್ ಯಲ್ಲಪ್ಪ, ಶಂಕರ್, ಪತ್ರಕರ್ತರು, ಜಿಲ್ಲಾ ಖಜಾಂಚಿ ಲಕ್ಷ್ಮಣ್, ರಾಮನಗರ ಶೇಖರ್, ದಾಸ್ನಗರ್, ಗಾಣದಾಳ್ ಆಂಜನೇಯ, ಕೆ ತಿಮ್ಮಪ್ಪ, ಶಿವರಾಜ್ ಮೂರ್ತಿ, ತಾಲೂಕು ಅಧ್ಯಕ್ಷ ಹುಲಿಗಪ್ಪ, ನಗರ ಮಾಜಿ ಅಧ್ಯಕ್ಷರು ಇನ್ನು ಅನೇಕ ಸಮಾಜದ ಹಿರಿಯರು, ಕಿರಿಯರು ಹಾಗೂ ತಾಲೂಕಿನ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಂದು ಶಶಿಕಲಾ ಭೀಮರಾಯ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.